Hi, I'm Samiksha. Since I was 5, I always wanted to be a veterinarian. And today, ಇವತ್ತು ಆದಮೇಲೆ ನಾಳೆ ಏನು ಅಂತ ನಿಜ ಗೊತ್ತಿಲ್ಲ. UDR ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೀವಿ. ಅದರಂತೆ ನಮ್ಮ ತನಿಖೆಯನ್ನು ನಾವು ಬರುವ ದಿನಗಳಲ್ಲಿ ಮುಂದುವರಿಸ್ತೀವಿ. ಕಳೆದ ನವೆಂಬರಲ್ಲೇ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ವಿ. ಈಗ ಇಬ್ಬರು ಡಾಕ್ಟರ್ನ ಚೂಸ್ ಮಾಡಿ ಟ್ರೈನ್ ಮಾಡಲಿಕ್ಕೆ ಅಪ್ರೆಂಟಿಸ್ಶಿಪ್ ಥರ ಟ್ರೈನಿಂಗಲ್ಲಿ ಇದ್ರು. ನಾರ್ಮಲ್ ಇಮೋಜಿಂಗ್ ಕ್ಯಾಮ್ರಾ ಇಟ್ಕೊಂಡು ಇಳಿದಿದೆ. ಅದು ಇನ್ಫೆಕ್ಷಿಯಸ್ ಕಾರಣ ಅಥವಾ ಪ್ರೆಗ್ನೆನ್ಸಿ ಇರೋ ಕಾರಣ ಅದೇನೇ ಅಟ್ಯಾಕ್ ಮಾಡಿರೋದು ಹೇಳೋಕ್ಕಾಗಲ್ಲ. ಅನಿಮಲ್ ಟೆಂಪ್ರಮೆಂಟ್ ಅವಾಗ ಏನಿತ್ತು ಅಂತ. ಯಾಕಂದ್ರೆ 4 ದಿನದಿಂದ ಇನ್ನೂ ಮೂವ್ಮೆಂಟ್ ಇರಲಿಲ್ಲ. ಅದರಿಂದ ಪಾಯಿಂಟ್ ಆಗಿ 1.5 ಮಂತ್ ಆಗಿದೆ ಸರ್. ಶೀಸ್ ಅ ಟ್ರೈನಿಂಗ್ ಸರ್. ಹಿಪ್ಪೋಪೊಟಮಸ್ ಹತ್ರ ಬಿಟ್ಟಿದ್ದಾರೆ ಅಂದರೆ ಅದೇ ಗೊತ್ತಾಗ್ತಿಲ್ಲ. ಸ್ನೇಹಿತರೆ ನಮಸ್ತೆ. ನಾನು ನಿಮಗೆ ಹೇಳಿದ್ದೆ ಶಿವಮೊಗ್ಗ ಮೃಗಾಲಯದ ವೈದ್ಯೆ ನಮ್ಮ ಸಮೀಕ್ಷಾ ರೆಡ್ಡಿ ಅವರು ಒಂದು 2 ತಿಂಗಳಾಗಿತ್ತು. ಪಾಪ ಲವಲವಿಕೆಯಿಂದ ಅಲ್ಲಿನ ಪ್ರಾಣಿಗಳನ್ನ ನೋಡುವಂಥದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಅವರ ಅತಿ ಆಸಕ್ತಿ ಪ್ರಾಣಿಗಳ ಮೇಲೆ ಇರುವಂತಹ ಪ್ರೀತಿ, ಅದರದ್ದೊಂದು ಪ್ಯಾಷನ್ ಅಂತ ಏನು ಕರಿತೀವಿ, ಅದೇ ಕೂಡ ಅವರಿಗೆ ಮುಳುವಾಯಿತು ಅಂತ ಹೇಳ್ಬಿಟ್ಟು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದನ್ನು ಹೊರತಾಗಿಯೂ ಕೂಡ ನಮ್ಮ ರೈನ್ಲ್ಯಾಂಡ್ ಸದಸ್ಯರಿರ್ಬೋದು ಅಥವಾ ನಮ್ಮ ಸ್ನೇಹಿತರಿರ್ಬೋದು ಮತ್ತು ತುಂಬ ಜನ ಆ್ಯಕ್ಟಿವಿಸ್ಟ್ಗಳಿರ್ಬೋದು ಅಲ್ಲಿನ ಲೋಪದೋಷಗಳ ಬಗ್ಗೆ, ಸಿಸ್ಟಮ್ ಸಮಸ್ಯೆ ಮತ್ತು ಅಧಿಕಾರಿಗಳ ಕರ್ತವ್ಯ ಗೇಡಿತನ, ಹೊಣೆಗೇಡಿತನ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಆದರೆ ಯಾವುದು ಕೂಡ ತನಿಖೆಯಲ್ಲಿ ಏನು ಬರುತ್ತೋ, ತನಿಖೆಯಲ್ಲಿ ಏನು ಎವಿಡೆನ್ಸ್ ಸಿಗುತ್ತೋ ಅದರ ಆಧಾರದ ಮೇಲೆ ಇವೆಲ್ಲ ನಿಲ್ಲುತ್ತೆ. ಅದನ್ನು ಹೊರತಾಗಿ ನಾವು ಏನೇ ಮಾತಾಡಿದ್ರು ಕೂಡ ನನಗೆ ನಿಮ್ಮೆಲ್ಲರಿಗಿಂತ ಬಹಳ ದುಃಖ ಅನಿಸೋದು ಏನು ಅಂದರೆ, ನಾನು ಹತ್ತಿರದಿಂದ ನೋಡಿದ್ದೆ ಅವರ ಕೆಲಸವನ್ನು. ರೀಸೆಂಟಾಗಿ ನಿಮಗೆ ಅವ್ರದ್ದೊಂದು ಕೆಲಸ ಹೇಳಬೇಕು ಅಂತಂದರೆ, ಭದ್ರ ಅನ್ನುವಂಥ ಒಂದು 16-17 ವರ್ಷ ಇರ್ಬೋದು ಜೂವಲ್ಲಿರುವಂಥ ಒಂದು ಚಿರತೆ. ಅದು ಸುಮಾರು ಸತ್ತೇ ಹೋಯಿತು ಅಂತ ಹೇಳ್ಬಿಟ್ಟು ಅದು ಮಲಗಿದಂಗೆ ಇರ್ತಿತ್ತು, ಊಟ ಮಾಡ್ತಿರಲಿಲ್ಲ, ಏನೂ ಇರಲಿಲ್ಲ. ಅದು ಏನು ಲವಲವಿಕೆನೇ ಇರಲಿಲ್ಲ. ಅದನ್ನು ನಿಮಗೆ ಗೊತ್ತಿರ್ಬೋದು, ಒಂದು 15 ದಿನಗಳ ಹಿಂದೆ ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ MRI ಸ್ಕ್ಯಾನ್ ಮಾಡಿಸ್ತಾರೆ. ಆ MRI ಸ್ಕ್ಯಾನ್ ಮಾಡಿರುವಂಥದ್ದೇ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಆ ದಿನ ನೋಡಿ ಪ್ರೋಟೋಕಾಲ್ ಅಂದರೆ ಹೇಗಿರುತ್ತೆ, SOP ಹೇಗಿರುತ್ತೆ ಅಂದರೆ, ಅವತ್ತು ಹಿರಿಯ ವೈದ್ಯಾಧಿಕಾರಿ ಆಗಿರುವಂಥ ಮುರಳಿ ಮನೋಹರ್ ಇರ್ಬೋದು ಅಥವಾ ಅಲ್ಲಿನ ED ಆಗಿರುವಂತಹ ಅಮರಾಕ್ಷರರು ಎಲ್ಲರೂ ಬೆಳಗ್ಗೆವರೆಗೂ ಇದ್ರು ಅನ್ಸುತ್ತೆ. ಅದು ಏನೋ ಮಾಧ್ಯಮದವರಿಗೆ ಗೊತ್ತಿರಲಿಲ್ಲ. ಆಮೇಲೆ ಆಸ್ಪತ್ರೆಯ ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕು, ಅದೊಂದು ದೊಡ್ಡ ಸುದ್ದಿ ಆಯಿತು. ಆ ಸಮಯದಲ್ಲೂ ಕೂಡ ಇವರು ಕಿರಿಯ ವೈದ್ಯರಾಗಿರುವಂಥ ಸಮೀಕ್ಷಾ ಅವರು ಮತ್ತು ಅವರ ಸ್ನೇಹಿತೆ ಆಗಿರುವ ಮೆರಿನ್ ಅಂತ ಒಬ್ರು ಇದ್ದಾರೆ. ಅವರಿಬ್ರು ಕೂಡ ಇಂಟರ್ನ್ ಥರ ಇದ್ದಾರೆ. ಅವರಿಬ್ರು ಕೂಡ ಇದ್ರು, ಆ ಕೆಲಸದಲ್ಲಿ ಭಾಗಿಯಾಗಿದ್ರು. ಆ ಒಂದು ಚಿರತೆ ಒಂದು 15 ದಿನಗಳ ಅಂತರದಲ್ಲಿ ಇವತ್ತು ಹೆಂಗಾಗಿದೆ ಅಂದರೆ, ಎದ್ದು ನಿಂತು ಕೂತ್ಕೊಳ್ಳುತ್ತೆ, ಸ್ವಲ್ಪ ಆಹಾರವನ್ನು ತಿನ್ನುತ್ತೆ. ಹಾಗೆ ಮೃತಪಡ್ತಿದ್ದಂತಹ ಒಂದು ಚಿರತೆಯನ್ನ ಅದನ್ನ ಜೀವವನ್ನ ಉಳಿಸೋದಕ್ಕೆ ಅವರಿಬ್ರು ಮಾಡಿರುವ ಪ್ರಯತ್ನಗಳು, ಆ ವೈದ್ಯರು, ನಾನು ಅವತ್ತು ಕೂಡ ಮುರಳಿ ಮನೋಹರ್ ಅವರ ಒಂದು ಅಸಿಸ್ಟೆನ್ಸ್ ಇತ್ತು, ಅವರ ಗೈಡೆನ್ಸ್ ಇತ್ತು. ಹಾಗಾಗಿ ಆ ಒಂದು ಟ್ರೀಟ್ಮೆಂಟ್ ಚೆನ್ನಾಗಿ ಸಫಲ ಆಯಿತು. ನಾನು ಶುಕ್ರವಾರ ನನಗೆ ಭಾಳ ಅವರ ಮೃತದೇಹವನ್ನು ನೋಡೋದಕ್ಕಾಗಲಿಲ್ಲ. ನಾನು ನಿಮಗೆ ಹೇಳಿದ್ದೆ ಪೋಸ್ಟ್ ಮಾರ್ಟಮ್ಗೆ ನಾನು ಹೋಗಬೇಕು ಅಂತ. ನಾನು ಹೋಗಿದ್ದೆ. ಅಲ್ಲೆಲ್ಲ ಮಾಧ್ಯಮದವರೆಲ್ಲ ಬೈಟ್ಗಳನ್ನ ಅಂದರೆ ಎಲ್ಲ ರಿಯಾಕ್ಷನ್ ತಗೋತಿದ್ರು. 12-1 ಗಂಟೆ ಸುಮಾರಿಗೆ ಹಿರಿಯ IFS ಅಧಿಕಾರಿಗಳು, ಅಲ್ಲಿನ CCF ಹನುಮಂತಪ್ಪ ಅವರೆಲ್ಲ ಬಂದರು. ತಂದೆ ಅಲ್ಲೇ ಕೂತಿದ್ರು ಕಟ್ಟೆ ಮೇಲೆ. ಭಾಳ ಬೇಸರ ಆಯಿತು. ನಾನು ಹತ್ರ ಹೋಗ್ಬಿಟ್ಟು ಮಾತಾಡ್ತೆ, ಸರ್ ಏನು ಕೆಲಸ ಮಾಡ್ತೀರಿ ನೀವು ಅಂತ. ಫಾರ್ಮಸಿಸ್ಟ್ ಅಂತ ಹೇಳಿದ್ರು. ಆಮೇಲೆ ಫಾರ್ಮರ್ ಈಗಾಗಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಭಾಗದಲ್ಲಿರುವಂತಹ ಫ್ಯಾಮಿಲಿ ಇದು. ಅಲ್ಲಿ ಅವರಿಗೆ ಜಮೀನಿದೆ, ಒಬ್ಬಳೇ ಮಗಳಾಗಿತ್ತು. ಅವರಿಗೆ ದಿಕ್ಕಿಲ್ಲ, ಏನಿಲ್ಲ. ಈ ಸಮೀಕ್ಷಾ ಅವರ ಮಾಮ ಇಷ್ಟೆಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಿದ್ರು. ಅವರ ಫ್ಯಾಮಿಲಿಗೆ ಯಾರು ಆಧಾರವೇ ಇಲ್ಲಿದ್ದಂಗೆ, ಮತ್ತು ಅವ್ರ ಫ್ಯಾಮಿಲಿಯೇ ಮುಗ್ದಂಗೆ ಆಯ್ತಲ್ವಾ. ಭಾಳ ಬೇಸರ ಅನಿಸುತ್ತೆ. ಅವ್ರು ಹೇಳ್ತಾ ಇದ್ರು, ಇವಳು ಯಾಕೆ ಈ ಥರ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ಏನು ಅಂತ ಅವ್ರಿಗೆ ಏನೂ ಗೊತ್ತಿಲ್ಲ. ಅಂದರೆ ಅದರ ಅನಿವಾರ್ಯನೂ ಕೂಡ ಅವರಿಗಿಲ್ಲ. ಇಂಥದ್ದೊಂದು ಆಯ್ಕೆ ಮಾಡ್ಕೊಂಡ್ಬಿಟ್ಟು ತಮಗೆ ದುಡ್ಡು ಹಾಕಬೇಕು ಅನ್ನುವ ಸ್ಥಿತಿ ಇಲ್ಲ. ಅವರು ಸ್ಥಿತಿವಂತರಾಗಿತ್ತು. ಸುಮಾರು ಅವರು 30 ಲಕ್ಷ ಘೋಷಣೆ ಮಾಡಿದಾಗ ಪರಿಹಾರವನ್ನು ಅವರು ಹೇಳ್ತಾರೆ, ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ, ನಿಮ್ಮ ಮಗಳು ಕೊಡೋಕ್ಕಾಗುತ್ತಾ ಅಂತ. ಅಷ್ಟು ಪಾಪ ನಿತ್ರಾಣರಾಗಿ ಕೂತಿದ್ರು. ಅವ್ರ ಅಮ್ಮ ಆಮೇಲೆ ಬಂದರು. ಅವ್ರ ಅಮ್ಮ ನೋಡೋಕ್ಕಾಗಲಿಲ್ಲ. ಅವ್ರ ಗಾಡಿಯಲ್ಲೇ ಅವ್ರು ಇಳಿಯೋಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆಯಿಂದನೂ ಕೂಡ ಇದ್ರು. ಹೀಗೆ ಈ ಥರ ಒಂದು ಇಡೀ ಒಂದು ಸನ್ನಿವೇಶವೇ ಒಂಥರ, ಈ ಥರ ಸಬ್ಜೆಕ್ಟನ್ನ ಹೆಣ್ಮಕ್ಳು ಆಯ್ಕೆ ಮಾಡ್ಕೋಬೇಕೋ ಬೇಡವೋ, ಇದನ್ನ ವ್ಯವಸ್ಥೆನ ಸುಧಾರಣೆ ಮಾಡೋದಕ್ಕೆ ಆಗುತ್ತೋ ಇಲ್ವೋ, ಆ ಥರದೆಲ್ಲ ನನಗೆ ಅನಿಸ್ತಾ ಹೋಗ್ತಾ ಇತ್ತು.
ಅಲ್ಲಿ ನಾನು ಹೋಗೋದ್ರೊಳಗೆ ಶಿವಮೊಗ್ಗ ಮೃಗಾಲಯದ ಇಡಿ ಅವರಾಕ್ಷರ್ ಅವರ ಒಂದು ರಿಯಾಕ್ಷನ್ನ ಮಾಧ್ಯಮದವರು ತೆಗೆದುಕೊಳ್ಳುವ ಸಮಯದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು ಕಾರಣ, ಏನು, ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು, ಅಲ್ಲಿ ಯಾಕೆ ಸ್ಟಾಫ್ ಇರಲಿಲ್ಲ, ಅವ್ರ ಜೊತೆಗೆ ಸೀನಿಯರ್ ವೈದ್ಯಾಧಿಕಾರಿಗಳು ಯಾಕೆ ಇರಲಿಲ್ಲ, ಅದೆಲ್ಲ ಕೇಳ್ತಾ ಹೋದಾಗ ಇಮಿಡಿಯೇಟ್ ಅಧಿಕಾರಿ ಯಾರು ಬರ್ತಾರೆ, ಮುರಳಿ ಮನೋಹರ್ ಅಂತ ಇದ್ರು, ಅವ್ರನ್ನ ನಾವು ಕೇಳ್ಬಿಟ್ಟು ಉತ್ತರ ತಗೊಂಡ್ಬಿಟ್ಟು ನಮಗೆ ಹೇಳ್ಬೋದು ಅಂತ ಹೇಳ್ತಾರೆ. ಮುರಳಿ ಮನೋಹರ್ ಬರ್ತಾರೆ, ಅವರ ರಿಯಾಕ್ಷನ್ ಮಾಧ್ಯಮದವರು ತೆಗೆದುಕೊಳ್ತಾರೆ. ಆಗ ಮುರಳಿ ಮನೋಹರ್ ಏನು ಹೇಳ್ತಾರೆ, ನಾನು ರಿಸೈನ್ ಮಾಡಿದ್ದು ನವೆಂಬರಲ್ಲಿ, ನಾನು ಈಗ ಅಲ್ಲಿ ವೈದ್ಯಾಧಿಕಾರಿಯಾಗಿ ಇಲ್ಲ, ಯಾಕೆ ಬಿಟ್ರಿ ಅಂತ ಮಾಧ್ಯಮದವ್ರು ಕೇಳಿದಾಗ ನನಗೇನೋ ಒಂದು ಸ್ವಲ್ಪ ಅಲ್ಲಿ ಇಂಟರ್ನಲ್ ಸಮಸ್ಯೆ ಇತ್ತು ಆ ಥರ ಏನೋ ಹೇಳ್ತಾರೆ. ಅದು ಒಂಥರ ಹೈಲೈಟ್ ಆಗಿಬಿಟ್ಟಿದೆ. ಈಗ ಮಾಧ್ಯಮದಲ್ಲಿ ಪ್ರಸಾರ ಆದಮೇಲೆ ಅದು ಕಮೆಂಟ್ಗಳೆಲ್ಲ ಈಗ ವ್ಯತಿರಿಕ್ತವಾಗಿ ಅವರಿಗೆ ಬರ್ತಾ ಇದೆ. ಅವರಿಗೆ ಅಷ್ಟೇ ಅಲ್ಲ, ಜೂ ಅಲ್ಲಿ ಇರುವಂಥ ಇಡಿ ಅವರಿಗೆ, ಅವ್ರ ಮೇಲೂ ಕೂಡ ಅವರ ರಿಯಾಕ್ಷನ್ಗೂ ಬರ್ತಾ ಇದೆ. ಈಗ ಎಲ್ಲರೂ ಮಾತಾಡ್ತಿರೋದು ಏನು ಅಂತಂದರೆ, ನಮ್ಮ ರೈನ್ಲ್ಯಾಂಡ್ ಸದಸ್ಯರಿರ್ಬೋದು ಅಥವಾ ನಮ್ಮ ಫಾಲೋವರ್ಸ್ ಇರ್ಬೋದು, ಎಲ್ಲರಿಗೂ ಮತ್ತು ಎನ್ವಿರಾನ್ಮೆಂಟಲಿಸ್ಟ್ಗಳು, ಆ್ಯಕ್ಟಿವಿಸ್ಟ್ಗಳು ಎಲ್ಲರೂ ಮಾತಾಡ್ತಿದ್ದಾರೆ. ಅವರೆಲ್ಲರಿಗೂ ಏನು ಅಂದರೆ, ಇಲ್ಲಿ ಯಾಕೆ ಅವರು ಕಳಿಸಿದ್ರು, ಅವ್ರನ್ನ ಫೋರ್ಸ್ಫುಲಿ ಕಳಿಸಿದ್ರು, ಇನ್ಸ್ಟ್ರಕ್ಷನ್ ಯಾರ್ದಿತ್ತು, ಮತ್ತು ಆ ಸಮಯದಲ್ಲಿ ಯಾಕೆ ಸ್ಟಾಫ್ ಇರಲಿಲ್ಲ, ಇದರದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಇವತ್ತು TV ಚಾನಲ್ಗಳು ತುಂಬ ಆಯಾಮಗಳು, ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಸುದ್ದಿಗಳು ಮಾಡ್ತಿದ್ದಾರೆ. ಯಾಕೆ ನೈಟ್ ಡ್ಯೂಟಿ ಇದ್ದಂಥವ್ರು ಯಾರು ಇರಲಿಲ್ಲ, ಹಾಗೆ ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಸಮೀಕ್ಷಾ ಅವರಿಗೆ ನಾನು ಹೇಳಿದಿಲ್ಲ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅಂದರೆ ತುಂಬ ಜನ ಆ್ಯಕ್ಟಿವಿಸ್ಟ್ಗಳಿಗೆ. ಇನ್ನು ಆ ಸಮೀಕ್ಷಾ ಅವರ ಬಗ್ಗೆ ನಮಗೆ ಅನುಕಂಪ ಇದೆ ನಿಜ, ಆದರೆ ಅವರ ಅನುಕಂಪಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಅಂದರೆ ಈಗ ಎವಿಡೆನ್ಸ್ ಬೇಕು, ಯಾವ್ದಾದ್ರು ಎವಿಡೆನ್ಸ್. ಈಗ ಡಿಪಾರ್ಟ್ಮೆಂಟ್ ತನಿಖೆ ಆಗ್ತಾ ಇದೆ, ಅದು ಕೂಡ ಶಿವಮೊಗ್ಗ ವೃತ್ತದ CCF ಆಗಿರುವಂಥ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಅವ್ರ ಹತ್ರ ಇದೆ. ನಾನು ಒಂದಿಷ್ಟು ಇಂಟರ್ನಲ್, ನನಗೆ ನನ್ನ ಜರ್ನಲಿಸಮ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ನಾನು ಒಂದಿಷ್ಟು ಎಲ್ಲ ಮಾತಾಡ್ತಾ ಬಂದೆ. ಇವತ್ತೆಲ್ಲ ನನಗೆ ಶನಿವಾರ ಅದೇ ಕೆಲಸ ಆಗಿದೆ. ಎಲ್ಲೂ ಕೂಡ ಸಮೀಕ್ಷಾ ಅವರಿಗೆ ಹಿಪ್ಪೋನ ನೀವು ಅದನ್ನು ಟ್ರೀಟ್ ಮಾಡಿ ಅಥವಾ ಅದನ್ನು ಚೆಕ್ ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ನೇ ಇರಲಿಲ್ಲ. ಅದು ಕೂಡ ರಾತ್ರಿ, ಅದು ಕೂಡ ಸನ್ಕಾನ್ಕೂರ್ ಬರ್ಡ್ಗೆ ಒಂದು ಇಂಜೆಕ್ಷನ್ ಏನೋ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ. ಮತ್ತೆ ವೆಹಿಕಲ್ನ ಕೊಡಬೇಕಾಗಿರುವಂಥದ್ದು, ಅದು ಪರ್ಮಿಷನ್ ಕೊಡಬೇಕಾಗಿರೋದು ಅಲ್ಲಿನ ಇಡಿ ಅಮರಾಕ್ಷರ್ ಅವರು ಅದನ್ನು ಹೇಳ್ತಾರೆ, ನಾನು ಕೊಟ್ಟಿದ್ದು ಅದು ಕೂಡ ಆ ಬರ್ಡ್ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇವರು ಸಮೀಕ್ಷಾ ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ಇವರು ಹೇಳಿಲ್ಲ. ವೈದ್ಯರಾಗಿರುವಂಥ ಮುರಳಿ ಮನೋಹರ್ ಅವರು ಅವ್ರಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರ ಅಂತಂದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ 11 ಗಂಟೆಗೆ. ಆದರೆ ಅವರು ಡು ನಾಟ್ ಡಿಸ್ಟರ್ಬ್ ಮೋಡಲ್ಲಿ ಇತ್ತಂತೆ, ಅವರು ಅದಕ್ಕೆ ಅದನ್ನ ರೆಸ್ಪಾಂಡ್ ಮಾಡಲಿಲ್ಲ. ಹಂಗಂತ ಅಷ್ಟು ಅರ್ಜೆನ್ಸಿನೂ ಇರಲಿಲ್ಲ. ಅವತ್ತು ಯುಗಾದಿ ಆಗಿರೋದ್ರಿಂದ ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಊರು ತುಮಕೂರಿಗೆ ಹೋಗಿರ್ತಾರೆ. ಹಾಗಾಗಿ ಏನೂ ಕೂಡ ಅಲ್ಲಿ ಏನು ಸಮಸ್ಯೆಗಳಿಲ್ಲದೆ ಇರೋದ ಕಾರಣದಿಂದ ಅವ್ರೇನು ಫ್ಯಾಮಿಲಿಯ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಅವರು ಚಾಟಿಂಗಲ್ಲೆಲ್ಲ ಇದೆ ಅಂತೆ. ಅವರು ಹೇಳಿದ್ರಂತೆ ಅದನ್ನ ಇನ್ನು 2 ದಿನ ವೆಯ್ಟ್ ಮಾಡಿ ನೋಡಿ. ಹಿಪ್ಪೋ ಟ್ರೀಟ್ಮೆಂಟ್ ಯಾಕೆ ಮಾಡಬೇಕಿತ್ತು ಅಂತಂದರೆ, ಆ ಹಿಪ್ಪೋ ಗರ್ಭಾವಸ್ಥೆಯಲ್ಲಿತ್ತು, ಅದರ ಟೆಂಪರೇಚರ್ ಚೆಕ್ ಮಾಡಬೇಕಿತ್ತು. ಮತ್ತು ಅದು ಗರ್ಭಾವಸ್ಥೆಯಲ್ಲಿ ಇದೆ ಇಲ್ಲ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಬೇರೆ ಬೇರೆ ಥರ ವಿಧಾನದಲ್ಲಿ ಕಂಡುಹಿಡ್ತಾರೆ. ಅದು ನೇರವಾಗಿ ಗೊತ್ತಾಗೋದಿಲ್ಲ, ಅದ್ರ ಸೈಜ್ ಕೂಡ ದೊಡ್ಡದಿರುತ್ತೆ. ಅದೇನು ಮನುಷ್ಯ ಥರ ಹೊಟ್ಟೆ ಬಂದ ಬಂದಷ್ಟು ನಾವು ನೋಡಿ ಕಂಡುಹಿಡಿಯುವಂಥದ್ದಿಲ್ಲ. ಹಾಗಾಗಿ ಅವರು ಕೆಲವು ಈ ಟೆಂಪರೇಚರ್ ಇರ್ಬೋದು, ಬಾಡಿ ಟೆಂಪರೇಚರು, ಮತ್ತು ಅದರದ್ದು ದೇಹದಲ್ಲಿ ಕೆಲವು ಪಾರ್ಟ್ಸ್ಗಳನ್ನ ನೋಡಿದಾಗ ಆ ಥರ ಏನೋ ಕಂಡುಹಿಡಿತಾರೆ. ಅದು ನೋಡ್ಬೇಕಾದ್ರೆ ಪೂರ್ಣವಾಗಿ ಹೊರಗಡೆ ಬರಬೇಕು. ಇದು 4 ದಿನದಿಂದ ಊಟ ಬಿಟ್ಟಿದೆ ಅಂತ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಂಡ್ಬಿಟ್ಟು ಈ ಥರ್ಮಲ್ ಇಮೇಜಿಂಗ್ ಅಂತ ಒಂದು ಕ್ಯಾಮ್ರಾ ಬರ್ತದೆ, ಅದನ್ನು ಬಳಸಿಬಿಟ್ಟು ಅದರ ಟೆಂಪರೇಚರ್ನ ಕಂಡುಹಿಡಿಯೋದಕ್ಕೆ ಇವರು ಫಾಂಡ್ ಹಿಡಿದಿರುತ್ತೆ. ನೋಡಿ, ಅಲ್ಲಿ ಏಣಿ ಹಾಕಿಬಿಟ್ಟು ಇಳಿಬೇಕು. ಏಣಿ ತಂದ್ಕೊಟ್ಟವ್ರು ಯಾರು? ಈಗ ಅವ್ರ ಜೊತೆಗೆ ಹೋಗಿದ್ದು ಅವರ ಸ್ನೇಹಿತರು, ಒಬ್ಬರು ಇಬ್ಬರು ಇದ್ರು ಅನ್ಸುತ್ತೆ, ಅವ್ರ PG ಮೇಟ್ಸ್. ಈ ಗಾಡಿಲಿ ಹೋಗಿರುವಂತ ಒಬ್ಬ ಡ್ರೈವರ್. ಅವ್ರು ಬಿಟ್ಟರೆ ಅಲ್ಲಿ ಯಾರ್ಯಾರು ಇಲ್ಲ. ಫಸ್ಟ್ ಇನ್ಸ್ಟ್ರಕ್ಷನ್ ಇಲ್ಲ ಇವರಿಗೆ ಅಲ್ಲಿ ಹಿಪ್ಪೋಗೆ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ. ಹಾಗಾಗಿ ಯಾರು ಸ್ಟಾಫ್ನ ಪ್ರೊವೈಡ್ ಮಾಡಿಲ್ಲ. ಈಗ DRF ಬರಬೇಕು ನೈಟ್ ಶಿಫ್ಟಲ್ಲಿ, ಅವರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಬರೀ ಬರ್ಡ್ಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಕಳಿಸಿರೋದ್ರಿಂದ ಆ ಥರದ್ದು ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಇಲ್ಲ ಅಂತ ಇವ್ರ ಹತ್ರ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಈಗ ಅವ್ರ ಫೋನ್ ಚೆಕ್ ಮಾಡಬೇಕು, ಆ ಫೋನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ರಿಟ್ರೀವ್ ಮಾಡೋಕ್ಕೆ ಆ ಫೋನ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ತುಂಗಾನಗರ ಸ್ಟೇಷನಲ್ಲಿ. ಅದೆಲ್ಲ ಆಗ ಗೊತ್ತಾಗುತ್ತೆ ಅಷ್ಟೇ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಈ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡ್ಬಿಟ್ಟು ಇಳಿದಿದ್ದಾರೆ. ಅಲ್ಲಿರುವಂಥ ಇನ್ನೊಬ್ಬ ಸಿಬ್ಬಂದಿ ಇದ್ದಾನಲ್ಲ, ಅವನು ತಪ್ಸ್ಕೊಂಡು ಬಂದಿದ್ದಾನೆ. ಇವ್ರನ್ನ ಉಳ್ಸಕ್ಕಾಗಿಲ್ಲ, ಇವ್ರು ಬಿದ್ದೋಗ್ಬಿಟ್ಟಿದ್ದಾರೆ ಅಲ್ಲಿ ಕೆಳಗಡೆ. ಅಷ್ಟು ಭಯಾನಕವಾಗಿ ಆ ಇನ್ಸಿಡೆಂಟು ಅವ್ರಿಗೆ ಗೊತ್ತಿಲ್ಲದಂಗೆ, ಅವ್ರ ಅರಿವಿಗೆ ಬರದಂಗೆ ಆಗಿದೆ. ಹಿಂದೆನೂ ಕೂಡ 1-2 ಮರಿಯನ್ನ ಕಳ್ಕೊಂಡಿತ್ತಂತೆ. ಹಾಗಾಗಿ ಈ ಸಲ ಅದು ಸ್ವಲ್ಪ ಕೇರ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ತುಂಬಾ ಅಗ್ರೆಸಿವ್ ಇರುತ್ತೆ ಆ ಬಿಹೇವಿಯರ್. ಅವೆಲ್ಲ ಡಾಕ್ಟರ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಯಾರಾದ್ರೂ ಫೋರ್ಸ್ಫುಲಿ ಹೇಳಿದ್ರ, ಅದ್ರದ್ದೇನು ಎರ್ಜೆನ್ಸಿ ಇತ್ತ ಅಂದ್ರೆ ಆ ಥರದ್ದು ಏನೂ ಇಲ್ಲ. ಮತ್ತೆ ಈ ಜೂ ಅಲ್ಲಿ ತುಂಬಾ ಪ್ರಾಣಿಗಳು ಸಾಯ್ತವೆ, ಅದೇನು ಮಾಧ್ಯಮಗಳಿಗೆ ಗೊತ್ತಾಗದೆ, ಎಲ್ಲೂ ಗೊತ್ತಾಗಲ್ಲ. ಅವ್ರು ಆಡಿಟಲ್ಲಿ ಏನಾದ್ರು ತೋರಿಸ್ಕೊಂತಾರೆ ಅಷ್ಟು ಬಿಟ್ರೆ ನಾವು ಅದನ್ನ ಪ್ರಶ್ನೆಗಳು ಮಾಡ್ಕೊಂಡು ಆಮೇಲೆ ಯಾರನ್ನು ಕೂಡ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ. ಬೇರೆ ಕಡೆ ನೀವು ವೈಲ್ಡ್ ಅಲ್ಲಾದ್ರೆ ಕ್ಯಾಪ್ಚರ್ ಸಮಯದಲ್ಲಿ ನಾವು ಇಂಥವ್ರು ಮಾಡೋದು ಅಂತ ಹೇಳ್ತೀವಿ. ಬಟ್ ಇಲ್ಲಿ ಆ ಥರ ಸಮಸ್ಯೆ ಬರ್ತಿರ್ಲಿಲ್ಲ. ಬಟ್ ಅಷ್ಟು ಫೋರ್ಸ್ಫುಲಿ ಯಾರಾದ್ರೂ ಕಳಿಸಿದ್ರ ಅನ್ನೋದು ಅಷ್ಟೇ ಈ ತನಿಖೆಯ
ಭಾಗವಾಗಿರುತ್ತೆ. ನೆನಪಿರ್ಲಿ, ನಾವು ಏನೇ ಅವರು ಸಮೀಕ್ಷೆ ಅವ್ರ ಬಗ್ಗೆ ಅಥವಾ ನಾವು ಯಾರದ ಬಗ್ಗೆ ಮಾಡಿದ್ರು ಕೂಡ ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು ಸುಮಾರು ಅಂಶಗಳಿರುತ್ತೆ. ಇಳಿದು ತೆಗೆದುಕೊಂಡು ನೀರ್ ಕಲೆಕ್ಷನ್ ಇನ್ಯಾವುದೋ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಯಾರು ಹೇಳಿರ್ಲಿಕ್ಕಿಲ್ಲ. ಯಾಕೆ ಅಮರಾಕ್ಷರ್ ಅವರು ಹಿಂದೆ ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ಕೆಲಸ ಮಾಡಿದಂಥವ್ರು. ಆ ಥರ ಎಲ್ಲ ತುಂಬಾ ಸ್ಟ್ರಿಕ್ಟ್ ಸ್ವಲ್ಪ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಒಂದು ಚಾನ್ಸ್ ತಗೊಂಡು ಹೋಗಿರ್ತಾರೆ ಅಂತ. ಇನ್ನೊಂದು, ಆ ಕ್ಯಾಮ್ರಾ ಹೆಂಗ್ ಬಂತು ಅನ್ನೋದು ಬಹಳ ಪ್ರಶ್ನೆ ಆಗಿದೆ. ಆ ಕ್ಯಾಮ್ರಾ ಬಂದ್ಬಿಟ್ಟು ಮುರಳಿ ಮನೋಹರ್ ಡಾಕ್ಟರ್ ಇದಲ್ಲ, ಅವರಿಗೆ ಒಂದು ಗಿಫ್ಟ್ ಬಂದಿರುತ್ತೆ. ಅದು ಅವ್ರು ಅಲ್ಲಿ ಇಟ್ಟಿರ್ತಾರೆ. ಯಾವುದೇ ಕ್ಯಾಮ್ರಾ ಬಳಸಬೇಕಾದ್ರೆ ನನಗೆ ಅದರ ಮಾಹಿತಿ ಇರಬೇಕು. ಅದು ನನಗೆ ಬಳಸಕ್ ಬರ್ಲಿಲ್ಲ ಅಂತ ಅಂದ್ರೆ ಅದು ಇದೇ ತರ ಸಮಸ್ಯೆಗಳ. ಸ್ನೇಹಿತರ ಮೊಬೈಲ್ ನಲ್ಲಿ ಆಪ್ ನ ಡೌನ್ಲೋಡ್ ಮಾಡಿಬಿಟ್ಟು ಈ ಇಮೇಜ್ ನ ಕ್ಲಿಕ್ ಮಾಡಿದ್ದಾರೆ ಇವರು. ಸೊ ಇಷ್ಟೆಲ್ಲ ಅವರು ಬೇರೆ ತರನೇ ಪ್ರಿಪರೇಷನ್, ಇದು ಯಾವುದು ಕೂಡ ಅಲ್ಲಿಯ ಇಡಿ ಅವರಿಗೆ ಗೊತ್ತಿಲ್ಲ. ಹಂಗಾಗಿ ಇವರು ಸ್ವಯಂ ಪ್ರೇರಿತವಾಗಿ ಯಾಕೆ ಹಿಂಗ್ ಮಾಡಿ ತನಿಖೆ ಆಗ್ಬೇಕು. ನಮಗೆ ಗೊತ್ತಿರೋ ಮಾಹಿತಿ ಅಂದ್ರೆ ಮೇಲ್ನೋಟಕ್ಕೆ ಇರುವಂತ ಎವಿಡೆನ್ಸ್ಗಳು. ಇನ್ನು ತುಂಬಾ ಜನ ನಮ್ಮ ಸ್ನೇಹಿತರು ಕೇಳ್ತಿದ್ರು, ಅಲ್ಲಿ ಸ್ಟಾಫ್ ನೈಟ್ ಪ್ಯಾಟ್ರೋಲಿಂಗ್ ಸ್ಟಾಫ್ ಇಲ್ಲ. ಹೌದು, ನಿಜವಾಗ್ಲೂ ಸ್ಟಾಫ್ ಅಲ್ಲಿ ಸ್ವಲ್ಪ ನೆಗ್ಲಿಜೆನ್ಸ್ ಇರ್ಬೋದು. ಯಾಕಂದ್ರೆ 2 ಜನ RF 2 ಜನ DRF ಇರ್ತಾರೆ. ನೈಟ್ ಶಿಫ್ಟ್ ಅಲ್ಲಿ ಒಬ್ರು DRF ಹಾಕೋಬೇಕಾದ್ರೆ DRF ಇಲ್ಲ. DRF ಇಲ್ಲ ಅನ್ನೋದು ಮ್ಯಾಟರ್ ಇಲ್ಲ, ಆದ್ರೆ DRF ಸಹಾಯ ಪಡ್ಕೊಬೇಕಿತ್ತು ಅನ್ನೋದು ಕೂಡ ಇಲ್ಲಿ ತನಿಖೆ ಅಂಶ ಆಗುತ್ತೆ. ಅಲ್ಲಿ ಇನ್ನೊಬ್ರು DRF ಬರ್ಬೇಕಿತ್ತು, ಅದು ಕಾರಣಾಂತರದಿಂದ ಬರಲಿಲ್ಲ. ಸ್ಟಾಫ್ ಒಬ್ರು ಕಮ್ಮಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಹಿಪ್ಪೋ ತರದ ಪ್ರಾಣಿಗಳನ್ನ ನೋಡ್ಬೇಕಾದ್ರೆ ಸ್ಟಾಫ್ ಇರಲೇಬೇಕು. ಆದ್ರೆ ಆ ಸ್ಟಾಫ್ ಪಡ್ಕೊಬೇಕಾಗಿರೋದು ಸಮೀಕ್ಷಾ ಒಂದು. ಇನ್ನೊಂದು, ಇವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತ ಯಾವ್ದಾರು ಆಫೀಸರ್ ಇದ್ರೆ ಅವ್ರು ಈ ಸ್ಟಾಫ್ ನ ಪ್ರೊವೈಡ್ ಮಾಡ್ಬೇಕು. ಅವರಿಗೂ ಕೂಡ ಮಾಹಿತಿ ಕೊಟ್ಟಿರ್ಬೇಕಿತ್ತು. ಈಗ ನೋಡಿದ್ರೆ ಇವ್ರು ಯಾರು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅವರಿಗೆ, ಅವ್ರು ಯಾರಿಗೂ ನಾವು ಹೋಗಿ ಅಂತ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಹೊತ್ತಾಕಿದ್ರ ಅಥವಾ ಅವರಿಗೆ ಪ್ರೆಷರ್ ಇತ್ತ ಅನ್ನೋದೆಲ್ಲ ಈಗ ಮಿನಿಸ್ಟ್ರು ಈಗ ಆರ್ಡರ್ ಮಾಡಿದ್ದಾರೆ. ಹಂಗಾಗಿ ಅವರು ತನಿಖೆಯ ಭಾಗವಾಗಿ ಕೆಲಸ ಆಗುತ್ತೆ. ಈ ತರ ವೈದ್ಯರ ಸಮಸ್ಯೆ ಬಂದಾಗ ಅಥವಾ ಈ ವೈಲ್ಡ್ ಲೈಫಿನ ಸಮಸ್ಯೆಗಳು ಬಂದಾಗ ಮೊದಲು ನಮಗೆ ಎಲ್ಲ ನಮ್ಮ ಸ್ನೇಹಿತರು ಸಜೆಸ್ಟ್ ಮಾಡ್ತಾರೆ ಒಂತಾರ ಅಂತಾರೆ. ಅಲ್ಲಿ ಅವ್ರು ಹಂಗೆ ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದ್ದಾರೆ ಇಡೀ ನಮ್ಮ ಇಂಡಿಯಾದಲ್ಲಿ. ಇವರೆಲ್ಲ ವೈದ್ಯರು ಕೂಡ ತುಂಬಾ ಜನ ಒಂತಾರದಲ್ಲಿ ಇರುವಂತ ವೈದ್ಯರ ಜೊತೆಗೆ ಸಹಕಾರ ಇರುತ್ತೆ. ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರೋ, ಅವ್ರು ಏನು ಮಾಹಿತಿ ಶೇರ್ ಮಾಡ್ತಾರೋ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋ ಕೆಲಸ ಮಾಡ್ತಾರೆ. ನನಗೆ ಬಹಳ ಅಚ್ಚರಿ ಅನ್ಸೋದೇನು, ಸಲಹೆಗಳನ್ನ ಪಡ್ಕೊಳ್ಳಿ, ಆದ್ರೆ ಅವುಗಳನ್ನ ಇಲ್ಲಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ಇಲ್ಲಿನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ತರಬೇಕು. ಇಲ್ಲ ಅವರೇ ಬಂದ್ಬಿಟ್ಟು ಇಲ್ಲಿನ ಅರ್ಥ ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ರೆ ಅದು ಬೇರೆ ವಿಷಯ. ಆದ್ರೆ ಅವ್ರ ಜೊತೆಗೆ ನಾವು ಮಾತಾಡಿ ಅವ್ರದ್ದೇನೋ ಸಲಹೆಗಳು ಕೊಟ್ಟಾಗ ನಾವು ಇಲ್ಲಿ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಬಹಳ ತಪ್ಪಾಗುತ್ತೆ. ಈ ಥರ್ಮಲ್ ಇಮೇಜಿಂಗ್ ಅದು ಕ್ಯಾಮ್ರಾವನ್ನ ಯಾಕೆ ಯೂಸ್ ಮಾಡಿದ್ರು, ಯಾರು ಹೇಳಿದ್ರು, ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರ, ಅದು ಅವತ್ತು ರಾತ್ರಿಯೇ ಮಾಡಕ್ ಹೇಳಿದ್ರ, ಅದೆಲ್ಲ ಈಗ ಮ್ಯಾಟರ್ ಆಗುತ್ತೆ. ಮುರಳಿ ಮನೋಹರ್ ಅವರು ಮೊದಲೇ ಹೇಳಿದ್ದಾರೆ ನಾನು ನವೆಂಬರ್ ಅಲ್ಲಿ ರಿಸೈನ್ ಮಾಡಿದ್ದೀನಿ ಅಂತ. ಆದ್ರೆ ಅವರ ರಿಸೈನ್ ಅಕ್ಸೆಪ್ಟ್ ಅದು ಅಂತ ಬರೋದಿಲ್ಲ. ಅವರು ಆಕ್ಚುಲಿ ಫೆಬ್ರವರಿಗೆ ಎಂಡ್ ಆಗಿದೆ, ಅವರು ನೋಟಿಸ್ ಪೀರಿಯಡ್ ಎಂಡ್ ಆಗಿದೆ. ಫೆಬ್ರವರಿವರೆಗೆ ಸಂಬಳವನ್ನ ಅವರು ಅಥಾರಿಟಿ ಅವರು ಪೇ ಮಾಡಿದ್ದಾರೆ. ಆ ನಂತರ ಈಗ ಇನ್ಸಿಡೆಂಟ್ ಆಗಿರೋದು ನೆಕ್ಸ್ಟ್ ಮಂತ್, ಅಂದ್ರೆ ಈ ಮಂತ್ ಅಲ್ಲಿ ಆಗಿರುವಂತದ್ದು. ಹಂಗಾಗಿ ಈಗ ಅವರ ಇನ್ಸ್ಟ್ರಕ್ಷನ್ ಅಂತೂ ಅವ್ರು ಇಲ್ಲ ಅಂತ ಅವ್ರು ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ಅವ್ರ ಕೆಲಸ ಏಪ್ರಿಲ್ ವರೆಗೆ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿನ ಇಡಿ ಹೇಳ್ತಾರೆ. ಅಂದ್ರೆ ಅವ್ರನ್ನ ರಿಲೀವ್ ಮಾಡಿಲ್ಲ ಅಂತ. ಇಲ್ಲಿ ರಿಲೀವ್ ಮಾಡಿದ್ದು ಅಥವಾ ಮಾಡದೇ ಇರುವಂತದ್ದು ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ ಅವರು ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆ ಆಧಾರದ ಮೇಲೆ ನಾನು ರಿಸೈನ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾತ್ರ. ಸಮೀಕ್ಷಾ ಅವ್ರ ಪ್ರಕರಣದಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ನಾನು ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತ. ಏನು ಇಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ನಾನು. ಈಗ ಇವ್ರ ತನಿಖೆ ಹೇಗೆ ಹೋಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಶವ ಪರೀಕ್ಷೆ ನಡೆಯುವಂತಹ ಸ್ಥಳ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಆವರಣ. ಅಲ್ಲಿ ನಾನು ಬಂದಾಗ ಹಿಂದೆ ವೈದ್ಯ ಆಗಿ ಕೆಲಸ ಮಾಡಿದಂತ ವಿನಯ್ ಅವರು ಶಿವಮೊಗ್ಗ ಸಕ್ಕರೆಬೈಲಲ್ಲಿ ಇದ್ರು ಗೊತ್ತಾ, ಅವರಿಗೆ ಎಷ್ಟೆಲ್ಲ ಆರೋಪಗಳು ಬಂತು. ಅವ್ರು ಆರಾಮಾಗಿ ಲವಲವಿಕೆಯಿಂದ ಓಡಾಡ್ತಿದ್ದಾರೆ. ಅದು ಸುಮಾರು 10 ಚಿಲ್ಲರೆ ಆನೆಗಳು ಅವ್ರ ಪೀರಿಯಡ್ ಅಲ್ಲಿ ಅಲ್ಲಿ ಸತ್ತೋಗಿರ್ಬೋದು ಆಯ್ತಾ. ಅವ್ರು ಆರಾಮಾಗಿ ಅಲ್ಲೆಲ್ಲ ನಾನು ಬಹಳ ಕುತೂಹಲದಿಂದ ಲವಲವಿಕೆಯಿಂದ ಜನರ ಅವ್ರ ಆಫೀಸರ್ಗಳ ಜೊತೆ ಮಾತಾಡೋದೆಲ್ಲ ನೋಡಿ. ಈ ತರ ನಾನು ಹೇಳಿದ್ದು, ಪ್ರಾಣಿಗಳ ಸತ್ತೋಗಿದೆ ಅಂದ ತಕ್ಷಣ ಯಾರನ್ನೂ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ. ಈಗ ಅವರಿಗೆ ಏನಾದ್ರು ಬಹಳ ದೊಡ್ಡ ಶಿಕ್ಷೆ ಆಯ್ತೇನೋ, ಯಾರೋ ಒಬ್ರು ಹೈಕೋರ್ಟ್ ವರೆಗೆ ತಗೊಂಡು ಹೋದಂತೆ ಯಾವ್ಯಾವ ಉದ್ದೇಶ ಇತ್ತೋ ಗೊತ್ತಿಲ್ಲ. ಆ ಹೈಕೋರ್ಟಿಗೆ ತಗೊಂಡು ಹೋಗಿರೋದು ಮುಂದೆ ಏನಾಯ್ತು ಅಂದ್ರೆ ಏನೂ ಇಲ್ಲ. ಕಣಗಳು ಹಿಂಗೆ ಇರೋದು, ನಮ್ಮ ಎನ್ವಿರಾನ್ಮೆಂಟಲಿಸ್ಟ್ ನಾವು ಕೂಗಾಡ್ತೀವಿ ಏನೋ ಸಿಸ್ಟಮ್ ಸರಿ ಇಲ್ಲ, ಏನಿಲ್ಲ. ನಾನು ಹೇಳ್ತೀನಿ ಬೇಕಾದ್ರೆ ಇಡೀ ಶಿವಮೊಗ್ಗ ಮೃಗಾಲಯದ ಒಳಗಡೆ ಸಿಸ್ಟಮ್ ಇಡೀ ಕೊಲ್ಯಾಪ್ಸ್ ಆಗಿದೆ ಅಂತ ಯಾರೋ ಪತ್ರಕರ್ತ ಹೇಳ್ದಂಗೆ ನಾವು ಹೇಳೋಕೆ ರೆಡಿ ಇಲ್ಲ. ಮರೆ ಮಾಚೋದು ಅಲ್ಲ, ಮುಚ್ಚಾಕೋದು ಅಲ್ಲ. ಇದಕ್ಕೆ ಕರೆಕ್ಟಾಗಿ ತನಿಖೆ ಆಗ್ಬೇಕು. ಕೋಆರ್ಡಿನೇಷನ್ ಸಮಸ್ಯೆ ಇರ್ಬೋದು. ಅವ್ರು ಯಾಕೆ ಕೇಳಲಿಲ್ಲ, ಆಮೇಲೆ ಅವರಿಗೆ ಇನ್ಸ್ಟ್ರಕ್ಷನ್ ಯಾವ್ದಿತ್ತು ಅನ್ನೋ ಅದ್ರ ಮೇಲ್ಗಡೆ ನಿಂತಿರೋದನ್ನ ನಾನು ಮೊದಲು ಪದೇ ಹೇಳ್ತೀನಿ. ಅವ್ರಿಗೆ ಯಾರಾದ್ರೂ ಇನ್ಸ್ಟ್ರಕ್ಷನ್ ಇತ್ತ, ಫೋರ್ಸ್ ಇತ್ತ, ಒತ್ತಡ ಇದೆ, ಈ ಕೆಲಸದ ಒತ್ತಡ, ಟ್ರೈನಿ ಅಂತ ಅಂದಾಗ ಅವರಿಗೆ ರಜೆ ಇರೋದಿಲ್ಲ.
ಯುಗಾದಿ ಹಬ್ಬಕ್ಕೆ ಅವ್ರು ಹೋಗಿರ್ಲಿಲ್ಲ. ಆಮೇಲೆ ಒತ್ತಡ ಇತ್ತ, ಅವ್ರು ಕೆಲಸ ಮಾಡ್ಬೇಕಾಗಿತ್ತ, ಅಥವಾ ಅವುಗಳಿಗೆ ಜವಾಬ್ದಾರಿ ಅವ್ರಿಗೆ ವಹಿಸಿದ್ರ, ಅಸಿಸ್ಟೆನ್ಸ್ ಇಲ್ಲ, ಸ್ಟಾಫ್ ಎಲ್ಲರೂ ರಜಕ್ಕೆ ಹೋಗಿರ್ತಾರೆ ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಸಮಸ್ಯೆಗಳಾಗಿರ್ಬೋದು ಅದರ ಮೇಲುಗಡೆ ಕೂಡ ಒತ್ತಡ ಇತ್ತ ಅನ್ನೋದು ಕೂಡ ಈಗ ನಮಗೆ ಅದು ಗೊತ್ತಾಗುತ್ತೆ. 11:00ವರೆಗೆ ನೀವು ಹೋಗಿ ಆ ಹಿಪ್ಪೋವನ್ನ ನೋಡ್ಬೇಕು ನೋಡ್ಬಾರ್ದು ಅಂತೇಳಿ ಇವರು ಸೂಚನೆ ಕೊಟ್ಟಿಲ್ಲ ಅನ್ನೋದಷ್ಟೇ ಚರ್ಚೆ ಅಲ್ಲ. ಒತ್ತಡ ಇತ್ತ, ಯಾಕಂದ್ರೆ ಹಿಪ್ಪೋ ಈಗ 4 ದಿನದಿಂದ ಅದು ಆಹಾರ ತಿಂತಿಲ್ಲ ಅಂತಿದೆ, ಅದು ಮತ್ತೆ ಅದು ಪ್ರೆಗ್ನೆಂಟ್ ಅಂತಿದೆ. ಇದನ್ನ ನೋಡ್ಕೊಳೋದಕ್ಕೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಇವರು ಅಧಿಕಾರಿಗಳು ಒತ್ತಡ ನೀಡಿದ್ರ, ರಜೆ ಕೊಟ್ಟಿದ್ರ, ಯಾಕೆ ಯುಗಾದಿ ಹಬ್ಬಕ್ಕೆ ಹೋಗಿಲ್ಲ, ಯಾಕೆ ಅವ್ರು ಒಬ್ಬರೇ ಒಂಟಿ ಆಗಿದ್ರು, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅವರು ರಜೆ ಕೇಳಿದ್ರ ಅಥವಾ ಅವರ ಕಂಡೀಷನ್ ಏನಿತ್ತು, ಕೆಲವೊಂದ್ಸರಿ ಅನಾರೋಗ್ಯದ ಕಾರಣದಿಂದಲೂ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಾ, ಇನ್ಸ್ಟ್ರಕ್ಷನ್ ಕೊಟ್ಟಿಲ್ವಾ, ಅದೆಲ್ಲ ಮಾಹಿತಿ ಬರೋದಿಲ್ಲ. ಹಂಗಾಗಿ ಇದು ಪರಿಪೂರ್ಣವಾಗಿ ಒಂದು ತನಿಖೆ ಆಗ್ಬೇಕು. ಅಧಿಕಾರಿಗಳು ಮಾಧ್ಯಮದವರಿಗೆ ಬಂದು ನಾವು ಒಂಥರ ಬ್ಲೇಮ್ ಮಾಡೋದ್ರಲ್ಲಿ ಏನೋ ಅರ್ಥ ಇಲ್ಲ. ಯಾಕಂದ್ರೆ ನಾನು ಮಾಧ್ಯಮದಲ್ಲೇ ಇರೋದ್ರಿಂದ ನಮಗೆ ವಿಶೇಷವಾದ ಜ್ಞಾನ, ವಿಶೇಷವಾದ ಆಂಗಲ್ಗಳು ಬರ್ತಾ ಇರ್ತವೆ. ಹಂಗಾಗಿ ಎಲ್ಲ ಕುತ್ಕೊಂಡ್ಬಿಟ್ಟು ನಾವು ಕೆಲಸಗಳನ್ನ ಮಾಡೋದು ಅಷ್ಟು ಅದರಿಂದ ಪರಿಹಾರ ಏನೂ ಇಲ್ಲ. ಈಗ ನನಗಲ್ಲಿ ಶಿವಮೊಗ್ಗ ಮೃಗಾಲಯದಲ್ಲಿ ಬಿಡ್ಲಿಲ್ಲ ಅಂತ ಕೆಲವರು ಅವ್ರ ವಿರುದ್ಧ ಸೆಟಿಬಹುದು, ಅಥವಾ ನನಗೆ ಇನ್ಯಾರೋ ಒಬ್ರು ಕೆಲವರು RTI ಆಕ್ಟಿವಿಸ್ಟ್ಗಳು, ಕೆಲವರು ಹೋರಾಟಗಾರರು ಇದ್ದಾರೆ, ಅವರಿಗೆ ಮಾತಾಡಿಸುವಂತ ರೀತಿ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕಾಗಿ, ಅಥವಾ ಅವ್ರಿಗೆ ಗೊತ್ತಲ್ಲ ನಿಮಗೆ, ಸೊ ಹಂಗಾಗಿ ಅವ್ರ ವಿರುದ್ಧ ತೊಡೆ ತಟ್ಟಿ ನಿಂತ್ಕೋಬಹುದು. ಹಂಗಂತ ವನ್ಯಜೀವಿ ಕಾಳಜಿ ಇದೆಯಾ, ಡಾಕ್ಟರ್ ಸಮೀಕ್ಷಾ ಅವ್ರ ಬಗ್ಗೆ ಕಾಳಜಿ ಇದೆಯಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನಮಗಂತೂ ಬಹಳ ಕಾಳಜಿ ಇದೆ. ಅದು ಒಬ್ರು ಹೆಣ್ಮಗಳು ಈ ತರ ವೈದ್ಯ ಆಗಿ ಬಂದ್ಬಿಟ್ಟು ಬಹಳ ಇಷ್ಟು ಬೇಗ ಮೃತಪಟ್ಟಿರೋದು ನಾನು ನೋಡಿರೋಂಥ, ಮತ್ತೆ ರಿಸಲ್ಟ್ ಇದೆ ನಮ್ಮ ಎದುರಿಗೆ ಅವರು ಕೆಲಸ ಮಾಡಿರುವಂಥದ್ದು. ಅಷ್ಟು ಮಾಡಿದ್ರು ಕೂಡ ಪಾಪ ಅವರು ಮೃತಪಟ್ಟಿರುವಂಥದ್ದು ನನಗಂತೂ ಅರಗಿಸೋಣಕ್ಕೆ ಸಾಧ್ಯ ಆಗ್ತಿಲ್ಲ. ಹಂಗಂತ ನಾನು ಹೇಳಿದ್ದು ನಿಜವಾದ ಸಮಸ್ಯೆಗಳು ಅನಾವರಣ ಆದಾಗ ಮಾತ್ರ ಅಲ್ಲಿ ಏನಾಗಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಾದಾಗ ನಾನು ನಿಮಗೆ ಖಂಡಿತ ಇದರ ತನಿಖೆಯ ಗತಿ ಅಷ್ಟನ್ನು ಹೇಳ್ತೀನಿ. ನೀವು ಬೇಕಾದ್ರೆ ನಿಮ್ಗೆ ಯಾವ ಬೇಕಾದ್ರೂ ಕೇಳಿ. ಈ ಘಟನೆಯ ಬಗ್ಗೆ ಅವರು ಡಿಪಾರ್ಟ್ಮೆಂಟ್ ತನಿಖೆ ಏನಾಗ್ತದೆ, ಪೊಲೀಸ್ ತನಿಖೆ ಒಂದಾಗ್ತದೆ, ಅದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೀನಿ. ಅಧಿಕಾರಿಗಳ ಜೊತೆಗೆ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಮಾಧ್ಯಮದಲ್ಲಿ ಬರುವಂತ ಆಯಾಮಗಳನ್ನ ಇಟ್ಕೊಂಡ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಈಗ ಅವರು ಕೇಳುವಂಥದ್ದು, ಈಗ DRFಗಳಿಲ್ಲ, CCTV ಇಲ್ಲ, ಅವೆಲ್ಲ ಯಾರನ್ನೂ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಮೊದಲು ನಮ್ಮ ವಿವೇಚನೆ ಇರಬೇಕು, ಆಮೇಲೆ ನಮಗೆ ಫೋರ್ಸ್ ಇತ್ತಾ ಅಂತ ನೋಡ್ಬೇಕು. ನಮಗೆ ಈಗ ಸಮೀಕ್ಷಾ ಅವರಿಗೆ ಅದು ಫೋರ್ಸ್ಫುಲಿ ಕೆಲಸ ಮಾಡ್ತಿದ್ರ, ಒತ್ತಡಗಳೇನಿತ್ತು ಅಲ್ಲಿ, ಆಮೇಲೆ ವೈದ್ಯರ ಸಮಸ್ಯೆಗಳು ಏನಿದೆ ನಮ್ಮಲ್ಲಿ ವೈಲ್ಡ್ ಲೈಫಲ್ಲಿ, ಈ ಥರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಆಮೇಲೆ ಹಿರಿಯ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ, ಸಮೀಕ್ಷಾ ಅವರು ಮೃತಪಟ್ಟ ತಕ್ಷಣ ಯಾರೋ ಹಿರಿಯ ಅಧಿಕಾರಿಗಳು ಫೋನ್ ಮಾಡಿದ್ರು ಇಲ್ಲೆಲ್ಲ ಅಧಿಕಾರಿಗಳಿಗೆ, ನೋಡಿ ಈ ಥರ ಮೃತಪಟ್ಟಿದೆ ಪಾಪ ಸಮೀಕ್ಷಾ ಅವ್ರು ಹೋಗಿರುವಂಥದ್ದು, ಇದ್ರ ದುಃಖದಲ್ಲಿ ಇರ್ತಾರೆ ಪೇರೆಂಟ್ಸ್, ನೀವು ಮಾಧ್ಯಮಗಳಿಗೋ ಅಥವಾ ಯಾರಿಗೋ ಅವ್ರು ರಿಯಾಕ್ಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ, ಅಂದರೆ ಅವರು ಏನೋ ನೆಗ್ಲಿಜೆನ್ಸ್ ಇದ್ದರೆ ಅದನ್ನು ಹೇಳಬಾರ್ದು. ಸೊ ಹೀಗಾಗಿ ಏನಾದರೂ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ಬೇಕಾದ್ರೆ ಈ ಥರ ಎಲ್ಲ ವ್ಯತ್ಯಾಸಗಳಾಗುವ ಗೊತ್ತಿಲ್ಲ. ಮಹಿಳಾ ವೈದ್ಯರು ಇಲ್ಲಿ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಯಾವುದೇ ಧೋರಣೆಗೆ ಬರಬಾರ್ದು. ವೈಲ್ಡ್ ಲೈಫಲ್ಲಿ ನಾವು ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ತುಂಬ ಜನರನ್ನ ಕಳ್ಕೊಂಡಿದ್ದೀವಿ. ನಾನೇ ಈಗ ನಮ್ಮ ರೈನ್ಲ್ಯಾಂಡ್ ನಡೀತಾ ಇದೆ, ದೂರುಗಳನ್ನ ನಾವು ಕೊಡ್ತಾ ಇರ್ತೀವಿ, ರೈಸ್ ಮಾಡ್ತಿರ್ತೀವಿ ಇಶ್ಯೂಸ್ನ. ನಾವು ನಿಜವಾಗ್ಲೂ ಇಶ್ಯೂಸ್ಗಳನ್ನ ರೈಸ್ ಮಾಡ್ತಾ ಕೂತ್ಕೊಂಡ್ರೆ ಡಿಪಾರ್ಟ್ಮೆಂಟ್ನವ್ರು ಕೆಲಸನೇ ಮಾಡೋಕ್ಕಾಗೋದಿಲ್ಲ. ನೆನ್ಪಿಡ್ಲಿ, ಅರಣ್ಯ ಸಚಿವರು ಈಶ್ವರ್ ಬಿ ಖಂಡ್ರೆ ಅವರು ಅಷ್ಟೇ ಎಲ್ಲದಕ್ಕೂ ತನಿಖೆ ಮಾಡಿ ಎಲ್ಲರನ್ನೂ ನೀವು ಕೆಲಸದಿಂದ ಸಸ್ಪೆಂಡ್ ಮಾಡಿ ವರ್ಗಾವಣೆ ಮಾಡ್ತಾ ಕೂತ್ಕೊಂಡ್ರೆ ಇಡೀ ಸಿಸ್ಟಮೇ ನಡೆಯೋದಿಲ್ಲ. ಸಿಸ್ಟಮ್ನ ನಾವು ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ಹಂಗೆ ಸುದ್ದಿಗಳು ಮಾಡಿ ಅದ್ರ ಪರಿಹಾರ ಹುಡ್ಕೋ ಪ್ರಯತ್ನ ಮಾಡಬೇಕು. ಇವತ್ತು ಸಮೀಕ್ಷಾ ಹೋಗಿರ್ತಾರೆ, ನಾಳೆ ಇನ್ನೊಬ್ರು ಯಾರೋ ಹೋಗಿದಂಗೆ ತಡಿಬೇಕು. ಇದೀವಿ ಬನ್ನೇರುಘಟ್ಟದಲ್ಲಿರ್ಬೋದು, ಮೈಸೂರು ಇರ್ಬೋದು, ಎಲ್ಲಾ ಜೋಗಳಲ್ಲೂ ಈ ಸಮಸ್ಯೆಗಳಿದಾವೆ. ಹಂಗಾಗಿ ಒಂದೊಂದೇ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋ ಪ್ರಯತ್ನ ಮಾಡಬೇಕು. ಅದು ಈಶ್ವರ್ ಖಂಡ್ರೆ ಅವರು ಮಾಡ್ತಿದ್ದಾರೆ. ಬಟ್ ನಾವು ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿ ಇವತ್ತು ನಾಳೆ ಬಿಟ್ಬಿಡ್ತೀವಿ. ನಮ್ಮಲ್ಲಿ ತುಂಬಾ ಜನ ಕಮೆಂಟ್ ಹಾಕೋರು ಏನ್ ಮಾಡ್ತೀರಾ ಅಂದ್ರೆ, ನಿಮಗೆ ನಾಳೆ ನಾಡದಲ್ಲಿ ಮರ್ತೋಗ್ಬಿಡುತ್ತೆ ಸಮೀಕ್ಷಾ, ನನಗೆ ಮರೆಯೋಕ್ಕಾಗೋದಿಲ್ಲ. ವಾಪಸ್ ಈ ವಿಷಯವನ್ನ ವಾಪಸ್ ತರ್ತಿರ್ತೀನಿ, ವಾಪಸ್ ನಾನು ಕೇಳ್ತಿರ್ತೀನಿ. ನಾವು ಸುಮ್ಮನೆ ನಿಮ್ಗೆ ಎಲ್ಲ ಇಡೀ ಪ್ರಕರಣಗಳು ನಮ್ಮ ರೈನ್ಲ್ಯಾಂಡ್ ಆಕ್ಟಿವ್ ಇರುವಾಗ ಎಷ್ಟು ಪ್ರಕರಣಗಳು ಬಂದ್ರು ಅಷ್ಟು ನಮಗೆ ಟೈಮ್ ಲೈನ್ ಇದೆ, ಆ ಡೇಟ್ ಬರೆದು ಇಟ್ಕೊಂಡಿದೀವಿ. ಅದು ಅವಾಗ ನಾವು ನೆನ್ಪು ಮಾಡ್ಕೊಂತಿರ್ತೀವಿ, ಅದ್ರ ಪ್ರೋಗ್ರೆಸ್ ನೋಡ್ತಾನೆ ಇರ್ತೀವಿ. ಕೊನೆಯ ಹಂತಕ್ಕೆ ಬಂದು ಅದು ಏನಾಗುತ್ತೆ ಅನ್ನೋದು ಕೂಡ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ನೋಟಕ್ಕೆ ಸಮೀಕ್ಷಾ ಅವರು ಮೃತಪಟ್ಟಿರೋದ್ರಲ್ಲಿ ಡಿಪಾರ್ಟ್ಮೆಂಟಿನ ವೈಫಲ್ಯದ ಜೊತೆಗೆ ಸಮೀಕ್ಷಾ ಅವರು ಕೂಡ ಸ್ವಲ್ಪ ಮೆಚೂರ್ಡ್ ಆಗಿ ಥಿಂಕ್ ಮಾಡಬೇಕಿತ್ತು ನನಗೆ ಅನ್ಸಿರೋದು. ನಿಮಗೆ ಯಾವ ಥರ ಅನ್ಸುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು.